press the bell icon on the YouTube app and never miss another update. Hello my dear children, welcome back to the class. Yes, dear children, today I will start a new lesson, Saudi Arabia, the land of hot sand. Okay, so in your textbook page number 51, so lesson number 8, lesson name Saudi Arabia, the land of hot sand ಅಂತೇಳಿ ಕರಿತೀವಿ. ಸೊ ಹಾಟ್ ಸ್ಯಾಂಡ್ ಅಂತ ಹೇಳಿದ್ರೆ ಸೊ ಲೈಕ್ ಹಾಟ್ ಅಂದರೆ ಉಷ್ಣ, ಸೊ ಉಷ್ಣವಲಯ ಅಂತೇಳಿ ನಾವು ಕರಿತೀವಿ. ಸೊ ಇಯರ್ ಸ್ಯಾಂಡ್ ಅಂತ ಹೇಳಿದ್ರೆ ಮರಳು, ಸೊ ಲೈಕ್ ಅ ಡೆಸರ್ಟ್. ಓಕೆ, ಸೊ ಹಾಟ್ sand. Understood children? Yes, dear children, in our previous session we already learnt about experiences like extreme cold region ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಲೈಕ್ ಗ್ರೀನ್ ಲ್ಯಾಂಡ್. ಓಕೆ, ಸೊ ಗ್ರೀನ್ ಲ್ಯಾಂಡ್ ಅಂತ ಹೇಳಿದ್ರೆ ಇಲ್ಲಿ ಸೊ ಅತಿಯಾಗಿ ಶೀತ ಇರುವಂತಹ ವಲಯ, ಸೊ ಶೀತ ವಲಯ ಅಂತೇಳಿ ನಾವು ಕರಿತೀವಿ. ಕೋಲ್ಡ್ ರೀಜನ್ ಅಂತೇಳಿ ಕರಿತೀವಿ ಗ್ರೀನ್ ಲ್ಯಾಂಡ್. ಸೊ ಗ್ರೀನ್ ಲ್ಯಾಂಡ್ ಇದು ನಮ್ಮ ಒಂದು ಗ್ಲೋಬಲಿ ಎಲ್ಲಿ ಸಿಚುವೇಟ್ ಆಗಿದೆ ಅಂತ ಹೇಳಿದ್ರೆ ಸೊ ನಾರ್ತನ್ ಹೆಮಸ್ಫಿಯರಲ್ಲಿ ಅದು ಸಿಚುವೇಟ್ ಆಗಿದೆ ಅಲ್ವಾ. ಸೊ ನಾರ್ತನ್ ಹೆಮಸ್ಫಿಯರಲ್ಲಿ ಈಸ್ಟರ್ನ್ ಪಾರ್ಟಲ್ಲಿ ನಾವು ಯುರೋಪ್ ಮತ್ತು ಏಷ್ಯಾನ ನೋಡ್ತೀವಿ, ಮತ್ತು ವೆಸ್ಟರ್ನ್ ಪಾರ್ಟಲ್ಲಿ ನಾವು ನಾರ್ತ್ ಅಮೇರಿಕಾವನ್ನು ನೋಡ್ತೀವಿ. ಇದ್ರ ಮಧ್ಯದಲ್ಲಿ ನಾವು ನೋಡುವಂಥದ್ದು ಗ್ರೀನ್ ಲ್ಯಾಂಡ್. ಓಕೆ, ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಆಲ್ರೆಡಿ ಲರ್ನ್ ದಟ್. ಓಕೆ, ಎಸ್, ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಅಬೌಟ್ ಲೈಕ್ ರೀಜನ್ ಆಫ್ ದ ಎಕ್ಸ್ಪೀರಿಯನ್ಸಿಂಗ್ ಆಫ್ ಅ ಹಾಟ್ ಕ್ಲೈಮೇಟ್ ಅಂತ ಹೇಳಿದ್ರೆ ಸೊ ಹಾಟ್ ರೀಜನ್ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದ್ವಿ. ಸೊ ಅದಕ್ಕಿಂತ ಮೊದಲು ನಾನಿಲ್ಲಿ ಒಂದು ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸನ್ನು ಬರೆದಿದ್ದೀನಿ. ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿದ್ರೆ ಅಕ್ಷಾಂಶಗಳ ಬಗ್ಗೆ, ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ಅಕ್ಷಾಂಶ ಅಂತೇಳಿ ನಾವು ಕರಿತೀವಿ. ಸೊ ಹೌ ಮೆನಿ ಲ್ಯಾಟಿಟ್ಯೂಡ್ಸ್ ಆರ್ ದೇರ್? ದೆನ್ 5 ಲ್ಯಾಟಿಟ್ಯೂಡ್ಸ್ ಇದೆ ನಾವು. ಸೊ ಅದಕ್ಕಿಂತ ಮೊದಲು ನಾರ್ತ್ ಪೋಲ್ನ ಮೆನ್ಷನ್ ಮಾಡಿದ್ದೀನಿ, ಸೌತ್ ಪೋಲ್ನ ಮೆನ್ಷನ್ ಮಾಡಿದ್ದೀನಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸೊ ಮಿಡಲಲ್ಲಿ ನಾನು ಈಕ್ವೇಟರನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಈಕ್ವೇಟರ್, ಸೊ ಇಟ್ಸ್ ಎ ಇಮ್ಯಾಜಿನರಿ ಲೈನ್, ಊಹಾ ರೇಖೆ ಅಂತೇಳಿ ನಾವು ಕರಿತೀವಿ. ಸೊ ನಮ್ಮ ಒಂದು ಗ್ಲೋಬಲ್ಲಿ ನಾವು ಮಿಡಲಲ್ಲಿ ನಾವು ಈಕ್ವಲ್ ಆಗಿ ನಾವು ಪಾರ್ಟನ್ನು ಮಾಡಿದ್ದೀವಿ. ಸೊ ನಾರ್ತನ್ ಹೆಮಸ್ಫಿಯರ್ ಆ್ಯಂಡ್ ಸದರ್ನ್ ಹೆಮಸ್ಫಿಯರ್ ಅಂತೇಳಿ. ಸೊ ಅದ್ರ ಮಧ್ಯ ನಾರ್ತನ್ ಹೆಮಸ್ಫಿಯರ್ ಮತ್ತು ಸದರ್ನ್ ಹೆಮಸ್ಫಿಯರ್ ಈಕ್ವಲ್ ಪಾರ್ಟನ್ನು ನಾವು ಏನಂತ ಕರಿತಾ ಇದ್ದೀವಿ ಇಲ್ಲಿ? ಸೊ ಈಕ್ವಲ್ ಲೈನನ್ನು ನಾವು ಈಕ್ವೇಟರ್ ಅಂತೇಳಿ ಕರಿತೀವಿ. ಸೊ ಆಲ್ವೇಸ್ ಇಟ್ಸ್ ರೆಪ್ರೆಸೆಂಟ್ 0 ಡಿಗ್ರಿ. ಓಕೆ, ಎಸ್ ಚಿಲ್ಡ್ರನ್? ಸೊ 0 ಡಿಗ್ರಿಯಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅಂಡರ್ಸ್ಟುಡ್? ಯಸ್. ಸೊ ನಾರ್ತನ್ ಹೆಮಸ್ಫಿಯರಲ್ಲಿ ನಾವು 2 ಲ್ಯಾಟಿಟ್ಯೂಡ್ಸ್ನ ನೋಡ್ತಾ ಇದ್ದೀವಿ. ಸೊ ಒನ್ ಈಸ್ ಅ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಅನದರ್ ಒನ್ ಈಸ್ ಅ ಆರ್ಕಿಟಿಕ್ ಸರ್ಕಲ್ ಆ್ಯಂಡ್ ಅ ನಾರ್ತ್ ಪೋಲ್. ಓಕೆ, ಸೊ ಪೋಲಾರ್ ರೀಜನ್, ಯಾವಾಗಲೂ ಪೋಲಾರ್ ರೀಜನ್ ಅಂತ ಹೇಳಿದ್ರೆ ದಟ್ ಈಸ್ ಅ ಐಸ್ ಲ್ಯಾಂಡ್ ಅಂತೇಳಿ ನಾವು ಕರಿತೀವಿ. ಸೊ ಲೈಕ್ ಅ ಕೋಲ್ಡ್ ರೀಜನ್. ಓಕೆ, ಸೊ ಸದರ್ನ್ ಹೆಮಸ್ಫಿಯರಿಗೆ ಬಂದರೆ ನಾವಿಲ್ಲಿ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಇದೆ ಆ್ಯಂಡ್ ಅಂಟಾರ್ಕ್ಟಿಕ್ ಸರ್ಕಲ್ ಇದೆ. ಸೊ ಆ್ಯಂಡ್ ಆಲ್ಸೋ ಆ್ಯಸ್ ವೆಲ್ ಆಸ್ ದ ಸೌತ್ ಪೋಲ್. ಓಕೆ ಚಿಲ್ಡ್ರನ್? ಸೊ ಸೊ ನಾನು ಹೇಳಿದೆ ಇಲ್ಲಿ ಸೊ ಈಕ್ವೇಟರ್ನ ನಾವು ಆಲ್ವೇಸ್ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಯಾವಾಗಲೂ ಅಂತ ಹೇಳಿದ್ರೆ 0 ಡಿಗ್ರಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಟ್ರೋಪಿಕಲ್ ರೀಜನ್. ನಾವೇನಿದು ಕರಿತೀವಲ್ಲ, ಸೊ ಇದನ್ನು ನಾವು ಟ್ರೋಪಿಕಲ್ ರೀಜನ್ ಅಂತೇಳಿ ಕರಿತೀವಿ. ಸೊ ಟ್ರೋಪಿಕಲ್ ರೀಜನ್ ಅಂತ ಹೇಳಿದ್ರೆ ಉಷ್ಣವಲಯ, ಹಾಟ್ ರೀಜನ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಸೊ ಸೌದಿ ಅರೇಬಿಯಾ ಈ ರೀಜನಲ್ಲಿ ಬರುತ್ತೆ. ಸೊ ನೀವು ಗ್ಲೋಬಲ್ ನೋಡ್ಬೋದು ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 51. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಇದು ಈಕ್ವೇಟರ್ ಇದೆ. ಈಕ್ವೇಟರಿಂದ 20 ಡಿಗ್ರಿ ಆ್ಯಂಡ್ 30 ಡಿಗ್ರಿಯಲ್ಲಿ ನಮಗೆ ಕೆಲವೊಂದು ಹಾಟ್ ಡೆಸರ್ಟ್ಸು ಲೊಕೇಟ್ ಆಗಿದೆ. Understood children? So this is a tropic of Cancer and tropic of Capricorn. Understood? So it means degreesಗಳಲ್ಲಿ ನಾವು ಹೋದರೆ 23.5 ಡಿಗ್ರಿ ನಾರ್ತು ಆ್ಯಂಡ್ 23.5 ಡಿಗ್ರಿ ಸೌತಲ್ಲಿ ಮೆನ್ಷನ್ ಮಾಡ್ತೀವಿ. ಇಟ್ಸ್ ಲೈಕ್ ಅ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆಲ್ವೇಸ್ ರೆಪ್ರೆಸೆಂಟ್ 23.5 ಡಿಗ್ರಿ ನಾರ್ತ್. ಓಕೆ, ಸೊ 23.5 ಡಿಗ್ರಿ ನಾರ್ತ್ ಆ್ಯಂಡ್ 23. ಸೊ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಎಷ್ಟರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ಸೊ 23.5 ಡಿಗ್ರಿ ಸೌತು ಆ್ಯಂಡ್ ಆಲ್ಸೋ ದ ಆರ್ಕಿಟಿಕ್ ಸರ್ಕಲ್ 66.5 ಡಿಗ್ರಿ ನಾರ್ತ್ ಆ್ಯಂಡ್ 66.5 ಡಿಗ್ರಿ south.
Antarctic Circle. Understood children? Yes, so this is the main lines of latitudes. ಇಲ್ಲಿ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿದ್ರೆ ಅಕ್ಷಾಂಶಗಳು. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಕಾಂಟಿನೆಂಟ್ಸ್ಗಳು ಮೇಯ್ನ್ ಆಗಿ, ಸೊ ನಮ್ಮ ನಾರ್ತನ್ ಹೆಮಸ್ಫಿಯರನ್ನು ನಾವು ಇಲ್ಲಿ ಲ್ಯಾಂಡ್ ಆಫ್ ಕಾಂಟಿನೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಲ್ಯಾಂಡ್ ಆಫ್ ಕಾಂಟಿನೆಂಟ್ಸ್ ಅಂತ ಹೇಳಿದ್ರೆ ಸೊ ಮೋಸ್ಟ್ ಆಫ್ ದ ಕಾಂಟಿನೆಂಟ್ಸ್ ಎಲ್ಲಿ ಸಿಚುವೇಟ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ನಾರ್ತನ್ ಹೆಮಸ್ಫಿಯರಲ್ಲಿ. ಸೊ ನೀವು ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು. ಸೊ ಲೈಕ್ ಏಷ್ಯಾ, ಯುರೋಪ್, ನಾರ್ತ್ ಅಮೇರಿಕಾ ಆ್ಯಂಡ್ ಆಫ್ ದ ಆಫ್ರಿಕಾ. ಸೊ ಇದೆಲ್ಲ ಎಲ್ಲಿ ಸಿಚುವೇಟ್ ಆಗಿದೆ? ನಾರ್ತನ್ ಹೆಮಸ್ಫಿಯರಲ್ಲಿ. ನಾರ್ತನ್ ಹೆಮಸ್ಫಿಯರ್ ಮೀನ್ಸ್ ಲೈಕ್ ಲ್ಯಾಟಿಟ್ಯೂಡ್ಸ್ ಯಾವುದಾಗಾದ್ರೆ ಸೊ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಆರ್ಕಟಿಕ್ ಸರ್ಕಲ್. Understood children? Yes, in this class we will learn Saudi Arabia. Understood children? Yes, dear children, here is deserts are the areas of the world with the very low rainfall. ಸೊ here hot region ಅಂತ ಹೇಳಿದ್ರೆ ಹಾಗಾದರೆ ನಾವಿಲ್ಲಿ ಸೊ ಏನಂತ ಹೇಳ್ತೀವಿ? ಅತಿಯಾಗಿ ಉಷ್ಣ ಇರೋವಂಥ ವಲಯ ಅಂತೇಳಿ ನಾವು ಕರಿತೀವಿ. ಸೊ ಅದು ಯಾವ ರೀಜನಲ್ಲಿದೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ತೋರಿಸಿದ್ದೆ ನಿಮಗೆ. ಸೊ ಈಕ್ವೇಟರಿಂದ 20 ಡಿಗ್ರಿ ಆ್ಯಂಡ್ ಆಲ್ಸೋ ದ ಟು ನಾರ್ತ್ ಆ್ಯಂಡ್ 30 ಡಿಗ್ರಿ ಟು ಸೌತ್. ಓಕೆ, ಸೊ ಈ ಭಾಗವನ್ನು ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ ಅಂದರೆ ಲೈಕ್ ಅ ಟ್ರೋಪಿಕಲ್ ರೀಜನ್. ಸೊ ಟ್ರೋಪಿಕಲ್ ಮೀನ್ಸ್ ಉಷ್ಣ ವಲಯ. ವೈ? ಬಿಕಾಸ್ ಯಾಕೆ ಈ ವಲಯ ಯಾವಾಗಲೂ ಬಿಸಿಯಾಗಿರುತ್ತೆ ಅಂತ ಹೇಳಿದ್ರೆ ವೈ? ಬಿಕಾಸ್ sun rises falls directly on the equator. sun rises ಸೂರ್ಯನ ಕಿರಣ. ಸೊ ಸೂರ್ಯನ ಕಿರಣ ಯಾವಾಗ್ಲೂ ಏನಾಗುತ್ತೆ? ಲೈಕ್ ಡೈರೆಕ್ಟ್ಲಿ ಫಾಲ್ಸ್ ಆನ್ ದ ಈಕ್ವೇಟರ್. ಯಾಕೆ ಈ ರೀಜನ್ ಯಾವಾಗಲೂ ಬಿಸಿ ಇರುತ್ತೆ ಅಂತ ಹೇಳಿದೆ ನಾನು. ಸೊ ಯಾಕೆ ಅಂದರೆ ಅದಕ್ಕೆ ಕಾರಣ ಸೂರ್ಯನ ಕಿರಣಗಳು ಯಾವಾಗ್ಲೂ ಡೈರೆಕ್ಟಾಗಿ ಈಕ್ವೇಟರ್ ಮೇಲೇ ಬೀಳುತ್ತೆ. ಸೊ ಅದರಿಂದ ಆ ರೀಜನನ್ನು ನಾವು ಟ್ರೋಪಿಕಲ್ ರೀಜನ್ ಅಂತೇಳಿ ನಾವು ಕರಿತೀವಿ. ಟ್ರೋಪಿಕಲ್ ಅಂತ ಹೇಳಿದ್ರೆ ಉಷ್ಣವಲಯ. ಓಕೆ ಚಿಲ್ಡ್ರನ್? ಯಸ್. ಸೊ ದಿಸ್ ಈಸ್ ಲೈಕ್ ದಿಸ್ ರೀಜನ್ ರಿಸೀವ್ಸ್ ಅ ಹೆವಿ ಹೀಟ್. ಸೊ ಹೆವಿ ಉಷ್ಣ ಅಂದರೆ ಹೀಟನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ದ ಲೋ ರೈನ್ಫಾಲ್ ಅಂದರೆ ಕಡಿಮೆ ಮಳೆಯನ್ನು ಅದು ಹೊಂದಿರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಏನಿದ್ರದ್ದು ಒಂದು ಮೇನ್ ಸೌದಿ ಅರೇಬಿಯಾ ನಾವು ತಿಳ್ಕೊಳ್ಳೋದಕ್ಕಿಂತ ಮೇನ್ ಇಂಟ್ರಡಕ್ಷನನ್ನು ನಾವು ನೋಡೋದಾದರೆ, ಸೊ ಈ ಲೆಸನಲ್ಲಿ ನಾವು ಫಸ್ಟ್ ಇಂಟ್ರಡಕ್ಷನನ್ನು ನಾವು ನೋಡೋದಾದರೆ ಸೊ ಲೈಕ್ ಇಟ್ಸ್ very low rainfall and which also experiences extremes of hotness and coldness. Understood children? So here a very low rainfall and extremes of hotness and coldness. Okay children? Yes. So ಇಲ್ಲಿ ಹೇಳಿದೆ ನಾನು ಈಕ್ವೇಟರ್. ಸೊ ಇಟ್ ಮೀನ್ಸ್ ಅ ಟ್ರೋಪಿಕಲ್ ರೀಜನ್. ಸೊ ಟ್ರೋಪಿಕಲ್ ರೀಜನ್ಗೆ ಯಾವ ಎರಡು ಲ್ಯಾಟಿಟ್ಯೂಡ್ಸ್ನ ನಾವು ತಗೊತೀವಿ ಅಂದರೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಓಕೆ, ಸೊ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಆ್ಯಂಡ್ ಅ ಟ್ರೋಪಿಕ್ ಆಫ್ ಕ್ಯಾನ್ಸರ್. ಸೊ ಇಟ್ಸ್ ರಿಸೀವ್ಸ್ ಅ ಟ್ರೋಪಿಕಲ್ ರೀಜನ್ ರಿಸೀವ್ಸ್ ಅ ಹೆವಿ ಈಟ್. ವೈ? ಬಿಕಾಸ್ ಸನ್ ರೈಸಸ್ ಫಾಲ್ ಆನ್ ದ ಈಕ್ವೇಟರ್. ಆ ಈಕ್ವೇಟರ್ನ ಮೇಲೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳೋದ್ರಿಂದ ಆ ರೀಜನ್ ಯಾವಾಗ್ಲೂ ಏನಾಗಿರುತ್ತೆ? ತುಂಬ ಉಷ್ಣದಿಂದ ಕೂಡಿರುತ್ತೆ ಅಲ್ವಾ. ಸೊ ಅದರ ಜೊತೆಗೆ ಇಟ್ಸ್ ರಿಸೀವ್ ಎ ವೆರಿ ಲೋ ರೈನ್ಫಾಲ್. ಸೊ ಕಡಿಮೆ ಪ್ರಮಾಣದ ಮಳೆ ಬೀಳುತ್ತೆ. ಸೊ ಕೆಲವೊಂದು ಸರಿ ಹೆವಿ ರೈನ್ಫಾಲು ಆಗುತ್ತೆ. ಸೊ ಅದು ಯಾವ ಟೈಮಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಸೊ ಆ್ಯಂಡ್ ಆಲ್ಸೋ ಎಕ್ಸ್ಟ್ರೀಮ್ಸ್ ಆಫ್ ಹಾಟ್ನೆಸ್ ಆ್ಯಂಡ್ ಆಲ್ಸೋ ದ ಕೋಲ್ಡ್ನೆಸ್. ಸೊ ಎಲ್ಲಿ ಈ ರೀಜನ್ಗಳಲ್ಲಿ ಎಷ್ಟು ಸೊ ಬೆಳಗ್ಗೆನ ಒಂದು ಟೈಮಲ್ಲಿ ನಾವು ಎಷ್ಟು ಬಿಸಿಲನ್ನು ನೋಡ್ತೀವೋ ಸೊ ಅದರಷ್ಟು ಚಳಿಯನ್ನು ನಾವು ಆಲ್ರೆಡಿ ನೈಟಲ್ಲಿ ನಾವು ನೋಡ್ತೀವಿ. ಓಕೆ ಚಿಲ್ಡ್ರನ್? ಸೊ ದಿಸ್ ಈಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಆಫ್ ಡೆಸರ್ಟ್. ಇಲ್ಲಿ ನಿಮಗೆ ಈಗ ಅರ್ಥ ಆಯಿತು. ಸೊ ಡೆಸರ್ಟ್ ಅಂದರೆ ಹಾಟ್ ರೀಜನ್. ಓಕೆ, ಸೊ ಇಟ್ ಮೀನ್ಸ್ ಲೈಕ್ ದ ಹಾಟ್ ಸ್ಯಾಂಡ್ ಅಂದರೆ ಒಂದು ಭೂಮಿಯಲ್ಲಿ ಹಾಟ್ ಸ್ಯಾಂಡ್ ಅಂದರೆ ಮರಳಿನಿಂದ ತುಂಬಿರುವಂಥ ಒಂದು ಜಾಗವನ್ನು ನಾವಿಲ್ಲಿ ಡೆಸರ್ಟ್, ಡ್ರೈ ಏರಿಯಾ ಅಂತೇಳಿ ನಾವಿಲ್ಲಿ
ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 2 types of deserts. Okay, so first one is a hot desert and second one is a cold desert. Okay, yes, the deserts are of 2 types. Understood? So one is hot deserts and the second one is cold deserts. So like here hot deserts ಅಂತ ಹೇಳಿದ್ರೆ, so hot deserts ಯಾವ್ದು ಹಾಗಾದ್ರೆ, so such like Arabian, and Thar and Sahara are the example of some hot deserts. Okay, so and the next one cold deserts means like a Ladakh and Gobi. Understood children? So these 2 deserts are the some of the examples of a cold deserts. Understood children? Yes. And next here the tropical deserts of the world. So already we know that the deserts are classified into 2 types. One is a hot deserts and the second one is a cold deserts. So hot deserts, some of the example means Arabian desert, Thar desert and also the Sahara desert. And cold deserts ಗೆ ನಾವು ಎಕ್ಸಾಂಪಲ್ಸ್ ಅನ್ನು ಕೊಡೋದಾದ್ರೆ ಲದಾಖ್ and also the Gobi. Understood children? Yes. So cold regions, the tropical deserts. So tropical deserts ಅಂತ ಹೇಳಿದ್ರೆ hot desert ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮಗೆ ಈಗಾಗಲೇ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಹಾಟ್ ಡೆಸರ್ಟ್ಸ್ ಅಂತ ಹೇಳಿದ್ರೆ ಟ್ರೋಪಿಕಲ್ ಡೆಸರ್ಟ್ಸ್ ಅಂತಲೇ ನಾವು ಕರಿತೀವಿ. ಸೊ ಟ್ರೋಪಿಕಲ್ ಡೆಸರ್ಟ್ಸ್ ಅಂತ ಹೇಳಿದ್ರೆ ಯಾವ್ದ್ಯಾವುದು, ಅರೇಬಿಯನ್, ಥಾರ್ ಆ್ಯಂಡ್ ಸಹಾರಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಹಿಯರ್ the tropical deserts of the world are situated between 20 degrees. So always already we know that equator always we are represent 0 degree ante helde. So ee 0 degree inda north part alli 20 degree. So illi nanu 23.5 degree north anna ಮೆನ್ಷನ್ ಮಾಡಿದ್ದೀನಿ. ಅದು ಯಾವುದು, ಟ್ರೋಪಿಕ್ ಆಫ್ ಕ್ಯಾನ್ಸರ್. ಓಕೆ, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಎಷ್ಟು ಡಿಗ್ರಿಯಲ್ಲಿದೆ ಅಂತ ಹೇಳಿದ್ರೆ 23.5 ಡಿಗ್ರಿ ನಾರ್ತ್. ಓಕೆ, ಸೊ ಹಾಗಾದರೆ ನಮಗಿಲ್ಲಿ ಟ್ರೋಪಿಕಲ್ ಡೆಸರ್ಟ್ಸ್ ಎಲ್ಲಿ ಸಿಚುವೇಟ್ ಆಗಿದೆ, ಸೊ ಈಕ್ವೇಟರಿಂದ ನಾರ್ತಲ್ಲಿ 20 ಡಿಗ್ರಿ ಆ್ಯಂಡ್ ಈಕ್ವೇಟರಿಂದ ಸೌತಲ್ಲಿ 30 ಡಿಗ್ರಿಯಲ್ಲಿ ಅದು ಸಿಚುವೇಟ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, 20 ಡಿಗ್ರಿ ನಾರ್ತ್ ಆ್ಯಂಡ್ 30 degree south. Understood? So equator in the 20 degree and equator to south in the south alli 30 degree situate agide. Understood children? You clear this one? Yes. So and also north and the latitudes on the western sides of the continents. So western sides of the continents means ಸೊ ವೆಸ್ಟ್ರನ್. ಸೊ ನಾವು ಇದಕ್ಕೆ ಡೈರೆಕ್ಷನನ್ನು ಹಾಕಿದಾಗ ಇದನ್ನು ಈಸ್ಟ್ ಅಂತೇಳಿ ಕರಿತೀವಿ, ಸೊ ಇದನ್ನು ವೆಸ್ಟ್ ಅಂತೇಳಿ ಕರಿತೀವಿ, ನಾರ್ತ್ ಆ್ಯಂಡ್ ದ ಸೌತ್ ಅಂತೇಳಿ ಕರಿತೀವಿ. ಸೊ ವೆಸ್ಟ್ರನ್ ಸೈಡ್ಸ್ ಆಫ್ ದ ಕಾಂಟಿನೆಂಟ್ಸಿನ ವೆಸ್ಟ್ರನ್ ಸೈಡಲ್ಲಿ ಈ ಟ್ರೋಪಿಕಲ್ ಡೆಸರ್ಟ್ಸ್ ಸಿಚುವೇಟ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಲೈಕ್ ದೀಸ್ ಡೆಸರ್ಟ್ಸ್ ಆರ್ ನೇಮ್ಡ್. ಆ ಡೆಸರ್ಟ್ಸ್ಗಳು ಯಾವ್ದ್ಯಾವುದು ವೆಸ್ಟ್ರನ್ ಸೈಡ್ ಅಲ್ಲಿ ಸಿಚುವೇಟ್ ಆಗಿರುವಂಥ ಟ್ರೋಪಿಕಲ್ ಅಂದರೆ ಉಷ್ಣವಲಯ ಅಂತೇಳಿ ನಾವು ಕರಿತೀವಿ. ಸೊ ಈ ಭಾಗವನ್ನು ನಾವು ಉಷ್ಣವಲಯ ಅಂತೇಳಿ ಕರಿತೀವಿ. ಯಾಕೆ ಕರಿತೀವಿ ಅಂತ ಆಲ್ರೆಡಿ ನಾನು ಹೇಳಿದೆ. ಯಾಕೆ ಅಂದರೆ ಸನ್ರೈಸಸ್ ಡೈರೆಕ್ಟ್ಲಿ ಫಾಲ್ ಆನ್ ದ ಈಕ್ವೇಟರ್. ಸೊ ಅಲ್ಲಿ ಸೂರ್ಯನ ಕಿರಣ ಡೈರೆಕ್ಟಾಗಿ ಆ ರೀಜನ್ನ ಮೇಲೆ ಬೀಳೋದ್ರಿಂದ ಆ ರೀಜನ್ ಯಾವಾಗಲೂ ಏನಾಗಿರುತ್ತೆ, ಉಷ್ಣವಲಯವಾಗಿರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದೇರ್ ಆರ್ ಡೆಸರ್ಟ್ಸ್ ಆರ್ ನೇಮ್ಡ್. ಆ ಥರ ಡೆಸರ್ಟ್ಗಳನ್ನು ಕೆಲವೊಂದು ಕೊಟ್ಟಿದ್ದಾರೆ ಆಲ್ರೆಡಿ. ಸಹಾರಾ ಆ್ಯಂಡ್ ಕಲ್ಹಾರಿ ಆ್ಯಂಡ್ ನಮೀಬಿ.
Okay, so Namibia. So where it is situated means like Africa. In your textbook, Africa illide nodi, like Africa and Arabia. So Arabia Peninsula and the Thar in Asia. So Thar desert ನಮ್ಮ ಏಷ್ಯಾ ಕಾಂಟಿನೆಂಟಲ್ಲಿ ಇದೆ. So it means so in India, so there is a desert. Okay, so like we named that Thar desert, hot desert ಅಂತಲೇ ನಾವು ಕರಿತೀವಿ. ಇನ್ನು ರಾಜಸ್ಥಾನಲ್ಲಿ ಇದೆ, ಜೈಪುರ್. ಓಕೆ, ಎಸ್. ಆ್ಯಂಡ್ ದ ಕ್ಯಾಲಿಫೋರ್ನಿಯಾ ಡೆಸರ್ಟ್ ಇನ್ ನಾರ್ತ್ ಅಮೇರಿಕಾ ಆ್ಯಂಡ್ ದ ಅಟಕಾಮಾ ಡೆಸರ್ಟ್ ಇನ್ ಸೌತ್ ಅಮೇರಿಕಾ. ಸಿ ಚಿಲ್ಡ್ರನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಆಫ್ರಿಕಾ, ಸೊ ಸಹಾರಾ, ಕಲ್ಹಾರಿ ಆ್ಯಂಡ್ ದ ನಮೀಬಿ. ಓಕೆ, ಸೊ ದಿಸ್ ಇಸ್ ಆಫ್ರಿಕಾದಲ್ಲಿ ಸಿಚುವೇಟ್ ಆಗಿರೋದು. ದೇ ಆರ್ ಗಿವನ್ ಇನ್ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಯೆಲ್ಲೋ ಕಲರಲ್ಲಿ ಇರೋದೆಲ್ಲನೂ ನಾವು ಡೆಸರ್ಟ್ ಅಂತೇಳಿ ನಾವು ರೆಕ್ಟಿಫೈ ಮಾಡ್ಕೋಬೇಕು. ಸೊ ಅರೇಬಿಯಾ, ಸೊ ಸೆಕೆಂಡ್ ಒನ್ ದೇ ಆರ್ ಮಿಸ್ಟೇಕ್ಲಿ ದೇ ಆರ್ ಗಿವನ್ ರಾಂಗ್ ಕೊಟ್ಟಿದ್ದಾರೆ, ನಾರ್ತ್ ಅಮೇರಿಕಾ ಅಂತ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ರಾಂಗ್. ಅರೇಬಿಯಾ ಇನ್ ಅರೇಬಿಯನ್ ಪೆನಿನ್ಸುಲಾ and Asia, like Thar in Asia continent, and California desert in North America, and Atacama desert in South America. Okay children, yes sir. This is your hot deserts. Yes dear children, you understood? So here tropical deserts where it is situated means like in the 20° north and 30° south. Okay, yes. And in this chapter we will shall learn about the Arabian desert. ಈಗ ಗೊತ್ತಾಯಿತು ನಮಗೆ. ಸೊ ಹಾಟ್ ಡೆಸರ್ಟ್ ಯಾವುದು, ಕೋಲ್ಡ್ ಡೆಸರ್ಟ್ ಯಾವುದು ಅಂತೇಳಿ ಗೊತ್ತಾಯಿತು. ಸೊ ಹಾಟ್ ಡೆಸರ್ಟ್ ಎಲ್ಲೆಲ್ಲಿ ಸಿಚುವೇಟ್ ಆಗಿದೆ ಅನ್ನೋದು ಗೊತ್ತಾಯಿತು. ಸೊ ಹಾಟ್ ಡೆಸರ್ಟ್ ಅಂತ ಹೇಳಿದ್ರೆ ಸಹಾರಾ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಕಲ್ಹಾರಿ ಆಗಿರ್ಬೋದು, ನಮೀಬಾ ಆಗಿರ್ಬೋದು. ಸೊ ಇದೆಲ್ಲ ಯಾವ ಒಂದು ಕಾಂಟಿನೆಂಟಲ್ಲಿದೆ ಅಂತ ಹೇಳಿದ್ರೆ ಆಫ್ರಿಕಾ ಕಾಂಟಿನೆಂಟಲ್ಲಿದೆ. ಸೊ ಮೇಯ್ನಾಗಿ ಅರೇಬಿಯಾ, ಸೊ ಅರೇಬಿಯನ್ ಪೆನಿನ್ಸುಲಾದಲ್ಲಿದೆ, ಆ್ಯಂಡ್ ಥಾರ್ ಡೆಸರ್ಟ್ ಏಷ್ಯಾದಲ್ಲಿದೆ, ಕ್ಯಾಲಿಫೋರ್ನಿಯಾ ಸೊ ನಾರ್ತ್ ಅಮೇರಿಕಾದಲ್ಲಿ ಸಿಚುವೇಟ್ ಆಗಿದೆ, ಆ್ಯಂಡ್ ಅನದರ್ ಒನ್ ಇಸ್ ಅಟಕಾಮಾ ಡೆಸರ್ಟ್. ಸೊ ಇಟ್ಸ್ ಸಿಚುವೇಟೆಡ್ in like South America. Understood children? Yes, in this chapter we will learn. So this is Arabia, Saudi Arabia. Understood? Yes. So dear children, so desert are a land of a without a tree. So desert means what? So desert anta helidre without tree and low rainfall anta helide. Yes. So desert, it means deserts are a lands without tree. So lands without tree. So deserts are lands without tree. Okay, and deserts are sandy areas. ಮರಳಿನಿಂದ ಕೂಡಿರುತ್ತೆ, sandy areas. Okay, as a result of this a life becomes a very difficult for people, okay, and it is also known as the land of hot sand, and also known as land of hot sand. Okay, so Saudi Arabia is an example of this land of hot sand. Okay, so these deserts are largely uninhabited and uncultivated. Uninhabited means ಅಲ್ಲಿ ಜನಸಾಮಾನ್ಯರು ವಾಸ ಮಾಡೋದಕ್ಕೆ ಅದು ಸೂಕ್ತವಾಗಿರುವಂಥ ಜಾಗ ಅಲ್ಲ, ಅಲ್ಲಿ
ಕಡಿಮೆ ಜನಸಂಖ್ಯೆಯನ್ನು ನೋಡ್ತೀವಿ. ಅಂಡರ್ಸ್ಟೂಡ್. ಆ್ಯಂಡ್ ಅನ್ಕಲ್ಟಿವೇಟೆಡ್, ಸೊ ವ್ಯವಸಾಯವನ್ನು ಅದು ಮಾಡೋದಕ್ಕೆ ಸೂಕ್ತವಾಗಿರುವಂಥ ಜಾಗ ಅಲ್ಲ. ಸೊ ಆ್ಯಂಡ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಡೆಸರ್ಟ್ ಇಸ್ ಸ್ಕೇರ್ಸಿಟಿ ಆಫ್ ವಾಟರ್. ಸೊ ಕನಿಷ್ಠ ಕೊರತೆ. ಸೊ ಸ್ಕೇರ್ಸಿಟಿ ಅಂತ ಹೇಳಿದ್ರೆ ಕೊರತೆ. ಸೊ ನೀರಿನ ಅಭಾವವನ್ನು ನಾವಲ್ಲಿ ಯಾವಾಗಲೂ ನೋಡ್ಬೋದು. ಸೊ ಅನ್ನೋದ ಒನ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಯಾವುದು? ಸೊ ಸ್ಕೇರ್ಸಿಟಿ. Scarcity of water. Understood children? Scarcity of water. So this is a characteristics. Sand, desert means like the hot sand. ಸೊ ಡೆಸರ್ಟ್ ಅಂದ ತಕ್ಷಣ ನಮಗೆ ಮರುಭೂಮಿ ಅಂತೇಳಿ ನಾವು ಕರಿತೀವಿ. ಸೊ ಆ ಮರುಭೂಮಿಯಲ್ಲಿ ನಾವು ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ ಹಾಟ್ ಸ್ಯಾಂಡನ್ನು ನೋಡ್ತೀವಿ, ಅಂದರೆ ಬಿಸಿಯಾಗಿರುವಂಥ ಮರಳುಗಾಡು. ಓಕೆ ಚಿಲ್ಡ್ರನ್? ಯಸ್. ಆ್ಯಂಡ್ ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಸಿ ಚಿಲ್ಡ್ರನ್, so Saudi Arabia. So Saudi Arabia means where it will come means like in your textbook page number 51. ಆಫ್ರಿಕಾ ಇದೆ. ಸೊ ಅದರ ಪಕ್ಕದಲ್ಲಿ ಒಂದು ಸ್ಮಾಲ್ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅ ಸೌದಿ ಅರೇಬಿಯಾ. ಅಂಡರ್ಸ್ಟೂಡ್? ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ಸೌದಿ ಅರೇಬಿಯಾ. ಅಂಡರ್ಸ್ಟೂಡ್ ಚಿಲ್ಡ್ರನ್? ಎಸ್. ಸೊ ದಿಸ್ ಸೌದಿ ಅರೇಬಿಯಾ, ಸೊ ವೇರ್ ವಿ ಕ್ಯಾನ್ ಲೊಕೇಟ್ ಇನ್ ಅವರ್ ಗ್ಲೋಬಲ್ಲಿ ನಾವು ಎಲ್ಲಿ ಲೊಕೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಲೈಕ್ ಈಸ್ಟರ್ನ್ ಪಾರ್ಟಲ್ಲಿ ನಾವು ಏಷ್ಯಾನ ನೋಡ್ತೀವಿ ಆ್ಯಂಡ್ ವೆಸ್ಟರ್ನ್ ಪಾರ್ಟಲ್ಲಿ ನಾವು ಆಫ್ರಿಕಾನ ನೋಡ್ತೀವಿ. ಸೊ ಮಿಡಲಲ್ಲಿ ಇರುವಂಥದ್ದು ನಾವು ಸೌದಿ ಅರೇಬಿಯಾ. ಸೊ ನಿಮಗೆ ಲ್ಯಾಂಡ್ ಮತ್ತು ಲೊಕೇಶನಲ್ಲಿ ನಾನೀಗ ಹೇಳ್ತೀನಿ. ಸೊ ಇಂಟ್ರಡಕ್ಷನಲ್ಲಿ ನಿಮಗೆ ಹೇಳೋದಾದರೆ, ಸೊ ಹಾಟ್ ಡೆಸರ್ಟ್ ಅಂತ ಹೇಳಿದ್ರೆ ಅರೇಬಿಯಾ ಬಂತು, ಆ್ಯಂಡ್ ಕಲ್ಹಾರಿ ಬಂತು, ಆ್ಯಂಡ್ ನಮೀಬಿ ಬಂತು. ಸೊ ದಿಸ್ ಇಸ್ ಅ ಹಾಟ್ ಡೆಸರ್ಟ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಅರೇಬಿಯಾ ಆ್ಯಂಡ್ ಥಾರ್ ಆ್ಯಂಡ್ ಆಲ್ಸೋ ದ ಕ್ಯಾಲಿಫೋರ್ನಿಯಾ ಆ್ಯಂಡ್ ಅಟಕಾಮಾ. ಸೊ ಆಲ್ರೆಡಿ ವಿ ನೋ ದಟ್ ಡೆಸರ್ಟ್ಸ್ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಅಂತ ಹೇಳ್ತೀವಿ. ಸೊ ಒನ್ ಈಸ್ ಎ ಹಾಟ್ ಡೆಸರ್ಟ್ ಆ್ಯಂಡ್ ಆಲ್ಸೋ ದ ಕೋಲ್ಡ್ ಡೆಸರ್ಟ್. ಸೊ ಹಾಟ್ ಡೆಸರ್ಟಲ್ಲಿ ನಾವು ಈಗ ಓದ್ತಾ ಇರೋವಂಥ ಲೆಸನ್ ಯಾವುದು ಅಂತ ಹೇಳಿದ್ರೆ, ಸೊ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾ, ಸೊ ದಿಸ್ ಇಸ್ ಅ ಹಾಟ್ ಡೆಸರ್ಟ್. ಸೊ ಇದರದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಆ ಡೆಸರ್ಟ್ ಅಂದರೆ ಕಾಮನ್ ಆಗಿ ನಾವು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ, ಅದ್ರ ಗುಣಗಳು ಹೇಗಿರುತ್ತೆ, ಮರುಭೂಮಿಯಲ್ಲಿ ಏನಿರುತ್ತೆ ಅನ್ನೋದಾದರೆ, ಇಟ್ಸ್ ರಿಸೀವ್ಸ್ ಎ ಹೆವಿ ಟೆಂಪ್ರೇಚರ್ ಆ್ಯಂಡ್ ಅ ವೆರಿ ಲೋ ರೈನ್ಫಾಲ್ ಆ್ಯಂಡ್ ವಿತೌಟ್ ಟ್ರೀಸ್ ಅಂತೇಳಿ ನಾನು ಕರಿತೀನಿ. ಆ್ಯಂಡ್ ಆಲ್ಸೋ ದ ಡೆಸರ್ಟ್ಸ್ ಆರ್ ದ ಲ್ಯಾಂಡ್ಸ್ ಆಫ್ ಅ ವಿತೌಟ್ ಟ್ರೀ ಆ್ಯಂಡ್ sandy areas. Okay, and life becomes a very difficult for people. ಸೊ ವೆರಿ ಡಿಫಿಕಲ್ಟ್ ಫಾರ್ ಪೀಪಲ್. ಯಾಕೆ? ಸೊ ಮರಳುಗಾಡಲ್ಲಿ ಯಾರಾದರೂ ಒಂದು ಸೆಟಲ್ಮೆಂಟನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ವೈ? ಬಿಕಾಸ್ ಇಟ್ಸ್ ಅ ವೆರಿ ಹಾಟ್ ರೀಜನ್. ಸೊ ಆ ಒಂದು ರೀಜನಿಗೆ, ಆ ಕ್ಲೈಮೇಟಿಗೆ ಜನಸಾಮಾನ್ಯರು ಹೊಂದ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ಸೊ ಅಲ್ಲಿ ಸರ್ವೈವ್ ಆಗೋದು, ಅವರ ಒಂದು ಲೈವ್ಲಿಹುಡನ್ನು ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಯರ್ ವೆರಿ ಡಿಫಿಕಲ್ಟ್ ಅಂದರೆ ವೆರಿ ಸ್ಕೇರ್ಸಿಟಿಯಲ್ಲಿ ವಾಟರನ್ನು ನಾವು ನೋಡ್ತೀವಿ. ಓಯಾಸಿಸ್ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಸೊ ಕಡಿಮೆ ಪ್ರಮಾಣದ ಒಂದು ನೀರು ಸಿಗುವಂಥ ಒಂದು ಜಾಗ, ಮಳೆನೂ ಅಷ್ಟೇ ತುಂಬ ಕಡಿಮೆ ಆಗುವಂಥ ಒಂದು ಜಾಗ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ಸೊ ಡಿಯರ್ ಚಿಲ್ಡ್ರನ್, ಇಂಟ್ರಡಕ್ಷನಲ್ಲಿ ನಿಮಗೆ ಹೇಳಿದೆ, ಸೊ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿದೆ. ಸೊ ದಿಸ್ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸಲ್ಲಿ ನಾವು 5 ಲ್ಯಾಟಿಟ್ಯೂಡ್ಸನ್ನು ನೋಡ್ತೀವಿ. ಸೊ ದಟ್ ಈಸ್ ಅ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಆರ್ಕಟಿಕ್ ಸರ್ಕಲ್ and the North Pole and also the equator and the Tropic of Capricorn and the Antarctic circle, Antarctic circle and the South Pole. So here equator, so madhya bhagdalli this is a northern hemisphere and this is a southern hemisphere. So like uttara bhaga matte ಲೈಕ್ ದಕ್ಷಿಣ ಗೋಳ ಅಂತೇಳಿ ಕರಿತೀವಿ. ಉತ್ತರ ಗೋಳ ಮತ್ತು ದಕ್ಷಿಣ ಗೋಳ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಈ ಉತ್ತರ ಗೋಳದಲ್ಲಿ ನಾವು 2 ಅಕ್ಷಾಂಶಗಳನ್ನು ನೋಡ್ತೀವಿ. ಸೊ ಅದನ್ನು ಲ್ಯಾಟಿಟ್ಯೂಡ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಆರ್ಕಟಿಕ್ ಸರ್ಕಲನ್ನು ನೋಡ್ತೀವಿ. ಮತ್ತು ದಕ್ಷಿಣ ಗೋಳದಲ್ಲಿ ನಾವು ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ನ ನೋಡ್ತೀವಿ ಆ್ಯಂಡ್ ಅಂಟಾರ್ಟಿಕ್ ಸರ್ಕಲನ್ನು ನಾವು ನೋಡ್ತೀವಿ. ಓಕೆ, ಸೊ ಮೇಯ್ನಾಗಿ ನಮಗೆ ಈ ಪಾಯಿಂಟ್ಸನ್ನು ನಾವು ನಾರ್ತ್ ಪೋಲ್ ಅಂತ ಕರಿತೀವಿ, ಇದನ್ನು ನಾವು ಸೌತ್ ಪೋಲ್ ಅಂತೇಳಿ ಕರಿತೀವಿ. ಸೊ ಈಕ್ವೇಟರ್ ಅಂದರೆ ನಮಗೆ ಈಕ್ವಲ್, ಸಮಭಾಗವಾಗಿ ನಮಗೆ, ಸೊ ನಾರ್ತನ್ ಹೆಮಸ್ಫಿಯರ್ ಮತ್ತು ಸದರ್ನ್ ಹೆಮಸ್ಫಿಯರ್ನ ಈಕ್ವಲ್ ಆಗಿ ನಮಗೆ ಡಿವೈಡ್ ಮಾಡಿರೋದು ಯಾವುದು ಒಂದು ಲ್ಯಾಟಿಟ್ಯೂಡ್ ಅಂದರೆ ಈಕ್ವೇಟರ್. ಓಕೆ, ಸೊ ಆಲ್ವೇಸ್ ಇಟ್ಸ್ ರೆಪ್ರೆಸೆಂಟ್ 0 ಡಿಗ್ರಿ and Tropic of Cancer, it's represented 23.5 degree north and Arctic Circle 66.5 degree
north. Okay, and here Tropic of Capricorn also represented 23.5 degrees south, and Antarctic circle represent a 66.5 degree south. Okay children, yes, so this is your lines of latitude. So lines of latitudes ಅಲ್ಲಿ tropical region ಯಾವುದು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್. ಉಷ್ಣವಲಯಗಳು ಯಾವುದು? ಸೊ ಈ ಒಂದು ಝೋನು ಯಾವ್ದು ಝೋನ್ ಅದು ಅಂತ ಹೇಳಿದ್ರೆ, ಯಾವ ವಲಯ ಅಂತ ಹೇಳಿದ್ರೆ ಈ ಎರಡು ವಲಯಗಳು. ಸೊ ಇಲ್ಲಿ ಹಾಟ್ ಡೆಸರ್ಟ್ಸು ಸಿಚುವೇಟ್ ಆಗಿದೆ. ಅಂಡರ್ಸ್ಟುಡ್? ಸೊ ಹಾಟ್ ಡೆಸರ್ಟ್ ಸಿಚುವೇಟ್ ಆಗಿರೋದು ಎಷ್ಟು ಲ್ಯಾಟಿಟ್ಯೂಡ್ಸಲ್ಲಿ, ಎಷ್ಟು ಡಿಗ್ರಿಯಲ್ಲಿ ಸಿಚುವೇಟ್ ಆಗಿದೆ ಅಂತ ಹೇಳಿದ್ರೆ 20 ಡಿಗ್ರಿ. ಸೊ ಈಕ್ವೇಟರಿಂದ ನಾರ್ತ್ ಕಡೆಗೆ 20 ಡಿಗ್ರಿ ಆ್ಯಂಡ್ ಈಕ್ವೇಟರಿಂದ ಸೌತ್ ಕಡೆಗೆ 30 ಡಿಗ್ರಿಯಲ್ಲಿ ಅದು ಸಿಚುವೇಟ್ ಆಗಿದೆ. ಹಾಟ್ ಡೆಸರ್ಟ್ಸ್ ಅಂತೇಳಿ ಕರಿತೀವಿ. ಸೊ ದೇರ್ ಆರ್ ಲೈಕ್ ದೀಸ್ ಡೆಸರ್ಟ್ಸ್ ಆರ್ ನೇಮ್ಡ್ ಆಲ್ರೆಡಿ ವಿ ನೋ ದಟ್ ಸಹಾರಾ ಡೆಸರ್ಟ್ ಆ್ಯಂಡ್ ಕಲ್ಹಾರಿ ಡೆಸರ್ಟ್ ಆ್ಯಂಡ್ ದ ನಮೀಬ್ ಡೆಸರ್ಟ್ and like Arabia desert, Thar desert and California and also the Atacama desert. Okay, so ಅದು ಬೇರೆ ಬೇರೆ ಕಾಂಟಿನೆಂಟ್ಸ್ ಅಲ್ಲಿ ಇದೆ. ಸೊ ಆದ್ರೂ ನಾವು ಅದನ್ನು ಟ್ರೋಪಿಕಲ್ ಡೆಸರ್ಟ್ಸ್ ಅಂದರೆ ಉಷ್ಣವಲಯಗಳು ಅಂತೇಳಿ ನಾವು ಕರಿತೀವಿ. ಓಕೆ ಚಿಲ್ಡ್ರನ್, ಎಸ್. ಸೊ ಆಲ್ರೆಡಿ ದೇ ಗಿವನ್ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಆ ಮ್ಯಾಪನ್ನು ನೋಡಿ, ಕಾಂಟಿನೆಂಟ್ಸ್ನ ನೋಡಿ, ಯೆಲ್ಲೋ ಕಲರಲ್ಲಿ ಕೊಟ್ಟಿರೋದೆಲ್ಲ ಡೆಸರ್ಟ್ಸ್ ರೀಜನ್ಸ್ಗಳು. ಓಕೆ, ಎಸ್. And Sahara desert in the North Africa, Sahara desert in the North Africa and in the biggest hot desert of the world ಅಂತೇಳಿ ಕರಿತೀವಿ. biggest desert of the world ಯಾವುದು ಅಂತ ಹೇಳಿದ್ರೆ Sahara desert. And Kalahari in the Namib are in the South Africa. So identify the tropical deserts of the northern hemisphere and the southern hemisphere separately. The Tropic of Cancer passes through the deserts located in the northern hemisphere and the Tropic of Capricorn passes through the deserts of the southern hemisphere. So ಈ ಎರಡು ಲ್ಯಾಟಿಟ್ಯೂಡ್ಸ್ಗಳು ಸೊ ಆ ಒಂದು ಡೆಸರ್ಟ್ಸ್ನ ನಡುವೆ ಪಾಸ್ ಆಗಿದೆ. ಓಕೆ ಚಿಲ್ಡ್ರನ್, ಎಸ್. ನೀವು ನೋಡೋದಾದರೆ ಇಲ್ಲಿ ಗೊತ್ತಾಗತ್ತೆ. ಸೊ ದಿಸ್ ಈಸ್ ಸೊ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಈಕ್ವೇಟರ್ ಆ್ಯಂಡ್ ಆಲ್ಸೋ ದ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್. ಈ ಎರಡು ಲ್ಯಾಟಿಟ್ಯೂಡ್ಸ್ಗಳು ಆ ಒಂದು ಡೆಸರ್ಟಲ್ಲಿ ಪಾಸ್ ಆಗಿದೆ ಅಲ್ವಾ? ಎಸ್. ಆ್ಯಂಡ್ ಆಲ್ಸೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಾದರೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸು ಏನು ಅಂತ ಹೇಳಿದ್ರೆ, ಲೈಕ್ ಡೆಸರ್ಟ್ಸ್ ಆರ್ ದ ಲ್ಯಾಂಡ್ ವಿತ್ ದ ಟ್ರೀಸ್, ಲ್ಯಾಂಡ್ ವಿತ್ ದ ಟ್ರೀಸ್ ಆ್ಯಂಡ್ ಡೆಸರ್ಟ್ಸ್ ಆರ್ a sandy area, and also as a result of this life become a very difficult for people, and it is also known as the land of a hot sand, and Saudi Arabia is the example of this hot desert anteli karitivi. And this desert are largely uninhabited ಅಂತ ಹೇಳಿದ್ರೆ ಜನಸಾಮಾನ್ಯರು ಅಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ. ಸೊ ಅಲ್ಲಿ ಯಾವುದೇ ರೀತಿಯಾಗಿರೋಂತಹ ಫೆಸಿಲಿಟಿ ಅಥವಾ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಒಂದು ವಾತಾವರಣ ಅಲ್ಲಿ ಇರಲ್ಲ. ಆ್ಯಂಡ್ ಅನ್ಕಲ್ಟಿವೇಟೆಡ್. ಸೊ ಅನ್ಕಲ್ಟಿವೇಟೆಡ್ ಅಂದರೆ ವ್ಯವಸಾಯ ಮಾಡೋದಕ್ಕೂ ಅದು ಸೂಕ್ತವಾಗಿರುವಂತಹ ಸ್ಥಳ ಅಲ್ಲ. ಸೊ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಡೆಸರ್ಟ್ಸ್ ಇಸ್ ಅ ಸ್ಕೇರ್ಸಿಟಿ ಆಫ್ ವಾಟರ್. ಸ್ಕೇರ್ಸಿಟಿ ಆಫ್ ವಾಟರ್ ಅಂತ ಹೇಳಿದ್ರೆ, ಸೊ ಇಯರ್ ಕೊರತೆ, ಆ ಒಂದು ನೀರಿನ ಕೊರತೆ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಡೆಸರ್ಟ್ಸ್ನ ನಾವು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ಹಾಟ್ ಡೆಸರ್ಟ್ಸಲ್ಲಿ ನಾವು ಮೇಯ್ನಾಗಿ ಅಲ್ಲಿ ಏನಿರುತ್ತೆ, ಸೊ ಅಲ್ಲಿ ಯಾವ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಗಳಿರುತ್ತೆ ಅಂತ ಅನ್ನೋದಾದರೆ, ಲೈಕ್ ಡೆಸರ್ಟ್ಸ್ ಆರ್ ಎ ಲ್ಯಾಂಡ್ ವಿತೌಟ್ ಟ್ರೀಸ್ ಆ್ಯಂಡ್ ಸ್ಯಾಂಡಿ ಏರಿಯಾಸ್, ಮರಳಿನಿಂದ ಕೂಡಿರುತ್ತೆ. ಆ್ಯಂಡ್ ಲೈಫ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಪೀಪಲ್ ಆ್ಯಂಡ್ ಆಲ್ಸೋ ಎ known as a land of hot sand and a scarcity of water and uninhabited and also the uncultivated. Understood children? So this is all about introduction. Okay, so in the next class we will learn land, so location. So next class ಅಲ್ಲಿ ನಾವು land ಮತ್ತೆ locations ಬಗ್ಗೆ ನಾವು ತಿಳ್ಕೊಳ್ಳೋಣ. Understood children? Yes, thank you.